ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ಗುತ್ತಿಗೆದಾರರ ನಿರ್ಲಕ್ಷ್ಯವೋ ಅಧಿಕಾರಿಗಳ ಬೇಜವಾಬ್ದಾರಿಯೋ ಮಂಗಳೂರಿನಿಂದ ತಿರುವಣ್ಣಾಮಲೆಗೆ ಸಂಪರ್ಕ ಕಲ್ಪಿಸುವ ರಾಷ್ಟ್ರೀಯ ಹೆದ್ದಾರಿ 234 ಅವ್ಯವಸ್ಥೆಗಳ ಹಗರಣವಾಗ್ಬಿಟ್ಟೈತೆ. ಇವತ್ತು ರಸ್ತೆನ ಅಭಿವೃದ್ಧಿ ಮಾಡ್ತೀವಿ ಅಂತೇಳಿ ಸತತವಾಗಿ 4 ವರ್ಷಗಳಿಂದನೇ ಬರ್ತಾನೇ ಇದೆ. ಆದರೆ ಇವತ್ತು ಚುಕ್ಕನಹಳ್ಳಿ ಗಡಿಭಾಗಕ್ಕೆ ಹೊಂದ್ಕೊತಾ ಇದೆ. ಆ ಚುಕ್ಕನಹಳ್ಳಿ ಗಡಿಭಾಗದಲ್ಲಿ ಆ ಒಂದು ರಾಷ್ಟ್ರೀಯ ಹೆದ್ದಾರಿ 234ಗೆ ರಸ್ತೆಗೆ ಭೂ ವೀಕ್ಷಣೆ ಮಾಡಿ ನಾಮಫಲಕ ಅಳವಡಿಸಿ ಪ್ರತಿದಿನ ಸಾಯಂಕಾಲ, ಮಧ್ಯಾಹ್ನ ಮತ್ತು ಬೆಳಗ್ಗೆ ನೀರನ್ನು ರೋಡಿಗೆ ಅಳವಡಿಸುವ ಮುಖಾಂತರ ಜನಸಾಮಾನ್ಯರ ಬದುಕು, ರೈತರ ಬೆಳೆ ರಕ್ಷಣೆ ಮಾಡಬೇಕು. ನೊಂದ ರೈತರಿಗೆ ನ್ಯಾಯ ಸಿಗಬೇಕು. ಅವರ ಪರಿಹಾರ ಏನಿದೆಯೋ ಸಂಪೂರ್ಣವಾಗಿ ವಿತರಣೆ ಆಗೋವರೆಗೂ ಕಾಮಗಾರಿ ಸ್ಥಾಪನೆ. ನೀವೇನಾದರೂ ನಾವು ನ್ಯಾಯಾಲಯದಲ್ಲಿ ಹಣವನ್ನು ಠೇವಣಿ ಇಡ್ತೀವಿ ಅಂದರೆ ಆ ಹಣ ಬಿಡುಗಡೆ ಆಗೋವರೆಗೂ ನಾವು ಕಾಮಗಾರಿಯನ್ನು ಸಂಪೂರ್ಣವಾಗಿ ನಿಲ್ಲಿಸುವಂಥ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ. ಸ್ವಾಧೀನವಾಗಿರುವಂತಹ ನೊಂದ ರೈತರಿಗೆ ಇನ್ನೂ ಪರಿಹಾರನೂ ಕೊಟ್ಟಿಲ್ಲ. ಮಾನ್ಯ ಜಿಲ್ಲಾಧಿಕಾರಿಗಳು ಆರ್ಬಿಟ್ರೇಷನಲ್ಲೂ ಮಾಡಿದ್ದಾರೆ, ಅದೂ ಕೊಡ್ತಾ ಇಲ್ಲ. ಪರಿಹಾರ ಸುಪ್ರೀಂ ಕೋರ್ಟ್ ಒಂದು ಆದೇಶ ಇದೆ. ಯಾವುದೇ ರಸ್ತೆ ಇರ್ಬೋದು, ಕೈಗಾರಿಕೆ ಇರ್ಬೋದು, ಯಾವುದೇ ಲೇಔಟ್ ಇರ್ಬೋದು, ಅಭಿವೃದ್ಧಿ ಮಾಡುವಾಗ ರೈತರಿಂದ ಭೂ ಸ್ವಾಧೀನ ಮಾಡಿಕೊಂಡಂತಹ ಭೂಮಿಯ ಪರಿಹಾರ, ಮರಗಿಡಗಳ ಪರಿಹಾರ ಏನಿದೆಯೋ ಸಂಪೂರ್ಣವಾಗಿ ಅವರಿಗೆ ವಿತರಣೆ ಮಾಡಿ ಅವರ ಪರಿಹಾರವನ್ನು ತಲುಪಿದ ನಂತರ ಗುತ್ತಿಗೆದಾರರ ನಿರ್ಲಕ್ಷ್ಯವೋ ಅಧಿಕಾರಿಗಳ ಬೇಜವಾಬ್ದಾರಿಯೋ ಮಂಗಳೂರಿನಿಂದ ತಿರುವಣ್ಣಾಮಲೆಗೆ ಸಂಪರ್ಕ ಕಲ್ಪಿಸುವ ರಾಷ್ಟ್ರೀಯ ಹೆದ್ದಾರಿ 234 ಅವ್ಯವಸ್ಥೆಗಳ ಹಗರಣವಾಗ್ಬಿಟ್ಟೈತೆ. ಇವತ್ತು ರಸ್ತೆನ ಅಭಿವೃದ್ಧಿ ಮಾಡ್ತೀವಿ ಅಂತೇಳಿ ಸತತವಾಗಿ 4 ವರ್ಷಗಳಿಂದನೇ ಬರ್ತಾನೇ ಇದೆ. ಆದ್ರೆ ಇವತ್ತು ಚುಕ್ಕನಹಳ್ಳಿ ಗಡಿಭಾಗಕ್ಕೆ ಹೊಂದ್ಕೊತಾ ಇದೆ. ಆ ಚುಕ್ಕನಹಳ್ಳಿ ಗಡಿಭಾಗದಲ್ಲಿ ಆ ಒಂದು ರಾಷ್ಟ್ರೀಯ ಹೆದ್ದಾರಿ 234ಗೆ ರಸ್ತೆಗೆ ಭೂ ಸ್ವಾಧೀನವಾಗಿರುವಂತಹ ನೊಂದ ರೈತರಿಗೆ ಇನ್ನೂ ಪರಿಹಾರನೂ ಕೊಟ್ಟಿಲ್ಲ. ಮಾನ್ಯ ಜಿಲ್ಲಾಧಿಕಾರಿಗಳು ಆರ್ಬಿಟ್ರೇಷನಲ್ಲೂ ಮಾಡಿದ್ದಾರೆ, ಅದೂ ಕೊಡ್ತಾ ಇಲ್ಲ. ಪರಿಹಾರ ಸುಪ್ರೀಂ ಕೋರ್ಟ್ ಒಂದು ಆದೇಶ ಇದೆ. ಯಾವುದೇ ರಸ್ತೆ ಇರ್ಬೋದು, ಕೈಗಾರಿಕೆ ಇರ್ಬೋದು, ಯಾವುದೇ ಲೇಔಟ್ ಇರ್ಬೋದು, ಅಭಿವೃದ್ಧಿ ಮಾಡುವಾಗ ರೈತರಿಂದ ಭೂ ಸ್ವಾಧೀನ ಮಾಡಿಕೊಂಡಂತಹ ಭೂಮಿಯ ಪರಿಹಾರ, ಮರಗಿಡಗಳ ಪರಿಹಾರ ಏನಿದೆಯೋ ಸಂಪೂರ್ಣವಾಗಿ ಅವರಿಗೆ ವಿತರಣೆ ಮಾಡಿ ಅವರ ಪರಿಹಾರವನ್ನು ತಲುಪಿದ ನಂತರ ಕಾಮಗಾರಿಯನ್ನು ಪ್ರಾರಂಭ ಮಾಡಬೇಕಂತ ನಿಯಮ ಇದೆ. ಆ ನಿಯಮವನ್ನು ಉಲ್ಲಂಘನೆ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಮತ್ತು NHAI ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು. ಇವತ್ತು ಆ ಚುಕ್ಕನಹಳ್ಳಿಯಲ್ಲಿ ನಾವು ಚುಕ್ಕನಹಳ್ಳಿಯಲ್ಲಿ ಇದ್ದೀವಿ. ಈಗ ಜನಾರ್ದನನ್ನು ಮತ್ತೆ ವಿಶ್ವನಾಥವ್ರದ್ದು ಆ ಒಂದು ಜಮೀನು ಹೋಗಿದೆ. ಆ ಜಮೀನು ಹೋಗಿದೆ ಮತ್ತೆ ಇಲ್ಲಿ ಹಳ್ಳ ಆಗ್ದಿದ್ದಾರೆ. ಯಾವ ರೀತಿ ಹಳ್ಳ ಆಗ್ದಿದ್ದಾರೆ ಅಂತ ಹೇಳಿದ್ರೆ, ಪಕ್ಕದಲ್ಲೇ ಮನೆ ಇದೆ ನೋಡಿ, ಯಾವ ರೀತಿ ಇದೆ ಮನೆ ಇದೆ ಅಂತ ಹೇಳಿ. ಅಲ್ಲಿ ಬಂದು ಬಿಟ್ರೆ ಹೊರಗಡೆ ಹಳ್ಳದಾಗ ಬೀಳ್ತಾರೆ. 10 ಅಡಿ ಹಳ್ಳ ಆಗ್ದಿದ್ದಾರೆ. ಅದನ್ನ ಅತಿ ಸೂಕ್ಷ್ಮ ಸ್ಥಳ ಅಂತೇಳಿ ಇಲ್ಲಿ ನಾಮಫಲಕಗಳು ಹಾಕಿಲ್ಲ. ಅವ್ರಿಗೇನೋ ಒಂದು ತಿಳುವಳಿಕೆನೂ ಕೊಡ್ತಾ ಇಲ್ಲ. ಇನ್ನು ಯಾವ ಮಟ್ಟಕ್ಕೆ ಗುತ್ತಿಗೆದಾರ ನಡ್ಕೊಂತಾ ಇದ್ದಾರೆ? ಇನ್ನು ರಸ್ತೆ ಸುರಕ್ಷಿತವಾಗಿ ಕಾಮಗಾರಿ ಮಾಡ್ತಾ ಇದ್ದಾರಾ? ಸಂಬಂಧಪಟ್ಟ ಅಧಿಕಾರಿಗಳೇ SLO ಇನ್ಚಾರ್ಜ್ ಇದ್ದಾರೆ ಅಂತೇಳಿ, ಮಲ್ಲಿಕಾರ್ಜುನ ಅಂತೇಳಿ, ಅವ್ರನ್ನ ಕೇಳಿದ್ರೆ ಅವ್ರು ಫೋನೇ ಎತ್ತಲ್ಲ. ಇನ್ ಯಾರನ್ನ ಕೇಳ್ಬೇಕು? ರೈತರ ಪರಿಹಾರ ಯಾರು ಕೇಳ್ಬೇಕು? ಕಾಮಗಾರಿ ಅವ್ಯವಸ್ಥೆನ ಯಾರು ಕೇಳ್ಬೇಕು? ಇದು ಊರಿದೆ. ಅದರಲ್ಲಿ ಜಿಲ್ಲಿ ಮತ್ತು ಮಣ್ಣು ಹೊಡ್ಕೊಂಡು ಹೋಗ್ತಾನೆ ಟಿಪ್ಪರ್ ಲಾರಿಗಳು. ಯಾವುದೇ ರೀತಿಯ ಮುಂಜಾಗ್ರತೆ ಇಲ್ಲ. ಆ ಧೂಳಿನಿಂದ ಮನೆಗಳೆಲ್ಲ ಸಂಪೂರ್ಣವಾಗಿ ಧೂಳಾಗಿದೆ. ಈ ಕಡೆ ಬೆಳೆಗಳು ನಾಶ ಆಗ್ತಾ ಇದೆ. ಗುತ್ತಿಗೆಯರು ನೀರು ಆಗ್ತಾ ಇಲ್ಲ, ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ನಾವು ರೈತ ಸಂಘದಿಂದ ಮತ್ತು ನೊಂದ ರೈತರಿಂದ NHAI ಅಧಿಕಾರಿಗಳ AW ಇರ್ಬೋದು, SLO ಇರ್ಬೋದು, ಇಂಜಿನಿಯರ್ ಇರ್ಬೋದು, ಗುತ್ತಿಗೆದಾರರು ಇರ್ಬೋದು, ನಾವು ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ. ನಿಮ್ಮ ನಿರ್ಲಕ್ಷ್ಯತನಕ್ಕೆ ಬಡ ರೈತ ಕೂಲಿ ಕಾರ್ಮಿಕರು ಬಲಿಯಾಗೋದು ಬೇಡ. ನಮ್ಮ ಪರಿಹಾರ ಏನಿದೆಯೋ ಪರಿಹಾರ ಸಂಪೂರ್ಣವಾಗಿ ವಿತರಣೆ ಮಾಡುವವರೆಗೂ ನೀವು ಕಾಮಗಾರಿಯನ್ನು ನಿಲ್ಲಿಸಿ. ಈ ಹಳ್ಳಗಳನ್ನು ಯಮದೂತ ಹಳ್ಳಗಳನ್ನು ಅಗದು ನಿರ್ಲಕ್ಷ್ಯ ಮಾಡ್ತಾ ಇರೋದನ್ನು ಈ ಕೂಡಲೇ ಇದನ್ನು ಸರಿಪಡಿಸಿ. ಪಕ್ಕದಲ್ಲಿ ಏನಿದೆ, ಇಷ್ಟು ಹಳ್ಳ ಅಂತ ಹೇಳಿದ್ರೆ ನಾವು ಜಮೀನು ಕೊಡ್ತಾ ಇರ್ಲಿಲ್ಲ. ಪಕ್ಕದಲ್ಲಿ ಮನೆ ಇದೆ. ಮನೆ ಇದ್ದ ಕಡೆ ಇಷ್ಟು ಹಳ್ಳ ತೆಗಿಯೋಕ್ಕೆ ಅವಕಾಶನೇ ಇಲ್ಲ. ಯಾವ ರೀತಿ ಅವಕಾಶ ಕೊಟ್ಟಿದ್ದೀರಾ ನೀವು? ರೈತರಿಗೆ ನೋಡಿ, ಆ ಮನೆ ನೋಡಿ, ಅಲ್ಲಿ ಬಿದ್ದೋಗೋ ಮಟ್ಟಕ್ಕಿದೆ. ಇದು ಮಳೆಗಾಲ. ಆ ಮಳೆಗಾಲದಲ್ಲಿ ನೀರು ತುಂಬಿಕೊಂಡ್ರೆ ಯಾರು ಹೊಣೆ ಅದಕ್ಕೆ? ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳ ವೀಕ್ಷಣೆ ಮಾಡಿ ನಾಮಫಲಕ ಅಳವಡಿಸಿ ಪ್ರತಿದಿನ ಸಾಯಂಕಾಲ, ಮಧ್ಯಾಹ್ನ ಮತ್ತು ಬೆಳಗ್ಗೆ ನೀರನ್ನು ರೋಡಿಗೆ ಅಳವಡಿಸುವ ಮುಖಾಂತರ ಜನಸಾಮಾನ್ಯರ ಬದುಕು, ರೈತರ ಬೆಳೆ ರಕ್ಷಣೆ ಮಾಡಬೇಕು. ನೊಂದ ರೈತರಿಗೆ ನ್ಯಾಯ ಸಿಗಬೇಕು. ಅವರ ಪರಿಹಾರ ಏನಿದೆಯೋ ಸಂಪೂರ್ಣವಾಗಿ ವಿತರಣೆ ಆಗೋವರೆಗೂ ಕಾಮಗಾರಿ ಸ್ಥಾಪನೆ. ನೀವೇನಾದ್ರೂ ನಾವು ನ್ಯಾಯಾಲಯದಲ್ಲಿ ಹಣವನ್ನು ಠೇವಣಿ ಇಡ್ತೀವಿ ಅಂದ್ರೆ ಆ ಹಣ ಬಿಡುಗಡೆ ಆಗೋವರೆಗೂ ನಾವು ಕಾಮಗಾರಿಯನ್ನು ಸಂಪೂರ್ಣವಾಗಿ ನಿಲ್ಲಿಸುವಂತ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ.